ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ವಿರೂಪಾಕ್ಷ ಶಾಸ್ತ್ರಿಗಳ ಜೀವ ಅಪಾಯದಲ್ಲಿದೆ. ಶ್ರೀಚಕ್ರ ಒಂದು ನಮ್ಮ ಕೈನಲ್ಲಿದ್ರೆ ನಿನ್ನ ಜಾಜಿನೇ ಏನು? ಇಂದ್ರಲೋಕದ ಅಪ್ಸರೆ ತಿಲೋತ್ತಮೆ ಮೇನಕೆಯರನ್ನೇ ಸೃಷ್ಟಿ ಮಾಡಬಹುದು. ಹೇಗಪಾಯ? ಯಾರಿಂದ ಅಪಾಯ? ನಿನಗೆ ಹೇಗೆ ತಿಳಿತು? ಎಲ್ಲ ವಿವರವಾಗಿ ಹೇಳು. ಅವ್ರು ಬಂದ ಕೂಡಲೇ ನಾನು ಅವ್ರಿಗೆ ಎಚ್ಚರಿಸಿ ಹೇಳ್ತೀನಿ. ಅದು ಇನ್ ಮುಂದೆ ನಮ್ಮನ್ನು ತಡೆಯೋರು ಯಾರೂ ಇಲ್ಲ. ಅಮ್ಮನವರೇ, ಈಗ ತೋರಿಸಿ ನಿಮ್ಮ ಆಟ. ನಾವು ಮೂವರು ಒಂದಾಗಿದ್ದೀವಿ. ಶ್ರೀಚಕ್ರ ನಮ್ಮ ಕೈವಶವಾದ ಮೇಲೆ ನಾವು ಸರ್ವಶಕ್ತರಾಗ್ತೀವಿ. ಅಲ್ಲಿವರೆಗೂ ನಿಮಗೆ ಈ ಬಂಧನನ ನೀವು ನಿವಾರಿಸ್ಕೊಳ್ಳಿ ನೋಡೋಣ. ಜಾಜಿ ನಿನ್ನ ಅಪರಾವತಾರನ? ಆ ಜಾಜಿನೇ ನನ್ನೊಳನಾಗ ಮಾಡ್ಕೊಂತೀನಿ. ನೀನ್ ನೋಡ್ತಾ ಇರ್ಬೇಕು ಅಷ್ಟೇ.
ಕಡ್ಕಿ ವಿರೂಪಾಕ್ಷ, ನಾನು ಬೆಳಗ್ಗೆಂದು ಇಲ್ಲೇ ಇದ್ದೀನಿ. ಅಲ್ಲಿ ಉತ್ಸವ ಸಿದ್ಧತೆ ಏನಾಗಿದೆ ಅಂತ ನೋಡಿ ವರದಿನ ಒಪ್ಪಿಸ್ಬೇಕು. ನಾ ಹೊರಡ್ತೀನಿ. ಈಗ ಇದನ್ನ ಮಾಡಿದ್ದಾಯ್ತು. ನಾಳೆ ಮೂವರು ಸೇರಿ ಶ್ರೀಚಕ್ರನ ಹೇಗೆ ಅಪಹರಿಸೋದಂತ ಯೋಜನೆ ಸಿದ್ಧ ಮಾಡೋಣ. ಆಗಲಿ, ನಾನು ಆಲೋಚನೆ ಮಾಡ್ತೀನಿ, ನೀವು ಉಪಾಯ ಮಾಡಿ. ನಾಳೆ ಮತ್ತೆ ಸೇರೋಣ. ಸೇರಿದ ನಂತರ ನಮ್ಮ ಆಲೋಚನೆಗಳನ್ನು ಒಂದುಗೂಡಿಸ್ಕೊಂಡು ಶ್ರೀಚಕ್ರಕ್ಕೆ ವಶಪಡಿಸ್ಕೊಳ್ಳೋದಕ್ಕೆ ಸಿದ್ಧತೆ ನಡೆಸೋಣ. ಇನ್ನೂ ಎಷ್ಟು ದಿನ ಅಂತ ನಮ್ಮ ಜೊತೆ ನಿಮ್ಮ ಕಣ್ಣ ಮುಚ್ಚಾಲೆ ಆಟ ಅಮ್ಮನವರೇ? ಇನ್ನು ನಿಮ್ಮಾಟ ಬಂದ್, ನಮ್ಮಾಟ ಶುರು. ನೀವು ಬಂದಿಯಾಗಿದ್ದೀರಿ. ನಿಮ್ಮ ಬಾಯಿಂದ ಒಂದು ಶಬ್ದನೂ ಬರೋ ಹಾಗಿಲ್ಲ, ಅಳ್ಳಾಡೋ ಹಾಗಿಲ್ಲ. ಉತ್ಸವದ ದಿನ ನಿಮಗೆ ಪೂಜೆ ಸಲ್ಲಿಸ್ತಾ ಇದ್ರೆ ನೀವು ಮೂಕ ಅಮ್ಮನೂರ್ ತರ ಕೂತ್ಕೊಂಡು ಮಂಗಳಾರತಿಯನ್ನು ಸ್ವೀಕರಿಸಬೇಕು ಅಷ್ಟೇ, ಅಳ್ಳಾಡೋ ಹಾಗಿಲ್ಲ. ಶ್ರೀಚಕ್ರ ನನ್ನ ಕೈವಶವಾಗುತ್ತೆ. ಆಮೇಲೆ ನೀವೇ ನನ್ನ ಹತ್ರ ಬರಬೇಕು. ವಿರೂಪಾಕ್ಷ ಶಾಸ್ತ್ರಿ ನನ್ನ ಬಂಧನವನ್ನ ಬಿಡಿಸು ಅಂತ ಭಿಕ್ಷೆ ಬೇಡಬೇಕು.
ಏನ್ರಿ ವಿರೂಪಾಕ್ಷ ಶಾಸ್ತ್ರಿಗಳೇ, ಇದೇನ್ರಿ ಅಮ್ಮನವ್ರ ಮುಂದೆ ನಿಮ್ಮ ಪ್ರಲಾಪ? ಅಲ್ಲ, ಏನೋ ಸಾಧಿಸ್ತೀನಿ ಅಂತ ಅನ್ನಿಸ್ದಾಗೆಲ್ಲ ಹೀಗೆ ಅಮ್ಮನವ್ರ ಮುಂದೆ ಬಂದು ಕೊಚ್ಕೋತೀನಿ, ಆಮೇಲೆ ಎಲ್ಲ ಟುಸ್ಪಟಾಕಿ. ಈ ದೋಷ ಎಲ್ಲ ನಿವಾರಣೆ ಆಗಬೇಕು ಅಂದರೆ ಅಮ್ಮನವರಲ್ಲಿ, ಆ ಮಹಾತಾಯಿಯಲ್ಲಿ ಶರಣಾಗಿ, ಅದನ್ನು ಬಿಟ್ಟು ಅಹಂಕಾರದಿಂದ ಹೀಗೆ ಠೇಂಕರಿಸೋದಲ್ಲ. ನೀವ್ಯಾಕೆ ಬಂದ್ರಿ ಇವಾಗ? ನಿಮ್ಮ ಪ್ರಲಾಪಗಳು ಹೇಳೋದು ಬಿಟ್ಬಿಟ್ಟು ಬಂದ ವಿಷಯ ಹೇಳಿ ಹೋಗ್ತಾ ಇರಿ ಅಷ್ಟೇ. ನಿಮ್ಮ ಕಥೆ ಕೇಳೋದಕ್ಕೆ ನನ್ನ ಹತ್ರ ಸಮಯ ಇಲ್ಲ. ಉತ್ಸವದ ಸಿದ್ಧತೆಗಳಾಗಬೇಕು. ಅದು ಸರಿ ಬಿಡಿ, ಹಾಳಾಗೋ ಕಾಲಕ್ಕೆ ಸಮಯ ಎಲ್ಲಿರುತ್ತೆ ಹೇಳಿ? ಜಾಜಿ ಬಂದಿದ್ಲು ನಿಮ್ಮನ್ನು ನೋಡೋದಿಕ್ಕೆ. ಏನು, ನನ್ನ ಕಾಣೋದಕ್ಕೆ ಜಾಜಿ ಬಂದಿದ್ದ? ಹೌದು, ನಿಮಗೊಂದು ಗುಟ್ಟು ಹೇಳಬೇಕಾಗಿತ್ತಂತೆ, ಅದಕ್ಕೆ ಬಂದಿದ್ಲು. ಅದೆಂತದ್ರಿ ನನ್ನ ಹತ್ರ ಅವಳು ಗುಟ್ಟು? ನಿಮ್ಮ ಜೀವಕ್ಕೆ ಸಂಚಕಾರ ಇದೆಯಂತೆ. ಹಾಗಂತ ಅವಳೇ ಹೇಳಿದ್ಲ? ರಂಗೋಲೆ ಮುಗಿದಿದೆ, ಎಲ್ಲ ಖಾಲಿ. ಖಾಲಿ ಆಗಿರೋದನ್ನು ಇಟ್ಕೊಂಡು ಏನು ಮಾಡಲಿ? ಮತ್ತೆ ತುಂಬಿಸ್ಕೋಬೇಕಲ್ಲ ಇದನ್ನು. ಯಾವುದನ್ನು ಖಾಲಿ ಬಿಡಬಾರ್ದು ಅಂತ ನೀವೇ ಹೇಳಿದ್ರಿ. ಕೆಲವರು ಚಾಪೆ ಕೆಳಗೆ ತೂರಿದ್ರೆ ಇನ್ನು ಕೆಲವರು ರಂಗೋಲೆ ಕೆಳಗೆ ತೂರೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಜಾಜಿ ಸಾಮಾನ್ಯದವಳಲ್ಲ. ಅವಳು ಏನಾದರೂ ಹೇಳ್ತಾಳೆ ಅಂದರೆ ಅದರಲ್ಲಿ ಏನೋ ವಿಷಯ ಇದೆ ಅಂತ. ನನ್ನ ಜೀವಕ್ಕೆ ಸಂಚಕಾರ. ಯಾರಿಂದ ಅಂದರೆ ಹೇಗಂತ ಅದನ್ನೇ ಹೇಳಲಿಲ್ಲ ಅವಳು. ಅದುವರೆಗೂ ಚೆನ್ನಾಗಿ ಮಾತಾಡ್ತಾನೆ ಕೂತಿದ್ದವಳು, ಏನೋ ಹೇಳಬೇಕು ಅಂತಿದ್ದವಳು, ಇದ್ದಕ್ಕಿದ್ದಂತೆ ಏಕದಮ್ ಮೌನವಾಗಿಬಿಟ್ಲು. ಏನೂ ಹೇಳಲೇ ಇಲ್ಲ, ಹಾಗೇ ಹೊರಟೋದ್ಲು.
ಎಂಥ ಕೆಲಸ ಆಗೋಯ್ತು. ನನ್ನ ಮರಣ ರಹಸ್ಯ ಹೇಳಕ್ ಬಂದವಳು ಬಾಯಿ ಕಟ್ಟೋಯ್ತಲ್ಲ, ಇನ್ನು ಅವಳು ಬಾಯಿ ಬಿಡೋದೇ ಇಲ್ಲ. ಅಂದ್ರೆ ಉತ್ಸವ ಮುಗಿಯೋವರೆಗೂ ಆ ಗುಟ್ಟು ನನಗೆ ತಿಳಿಯೋದೇ ಇಲ್ಲ. ಏನ್ರಿ ಹಾಗಂದ್ರೆ? ಓ, ಏನೋ ಒಳಗುಟ್ಟಿದೆ ಹಾಗಿದ್ರೆ. ಅದು ನಿಮಗೆ ಸಂಬಂಧಪಟ್ಟಿದ್ದು, ಹೇಳಿದ್ರೆ ನಿಮ್ಗೆ ತಿಳಿಯೋದು ಇಲ್ಲ. ಉತ್ಸವ ಕಾಲ, ಜಪ ತಪ ಅಮ್ಮನವ್ರ ಸೇವೆ ಮಾಡಿಕೊಂಡಿದ್ದು, ಹಾಗಾಗಿ ಇಂಥ ಸುದ್ದಿಗಳನ್ನು ಕೊಟ್ಕೊಂಡಿದ್ದು. ಏನು ಮತ್ತೆ ಮನೆ ಗಂಟ ಬಂದಿದ್ದೀರಿ? ಎರಡನೇ ಆಟನಾ? ಈಗೇನು ಎದುರಕ್ಕಿಲ್ಲ, ಅದೇನು ಬೊಂಬಡ ಹೊಡ್ಕೋತೀರೋ ಹೊಡ್ಕೊಳ್ಳಿ. ಈಗ ನಿನ್ನ ಜೊತೆ ಜಗಳ ಆಡೋದಕ್ಕೆ ಬಂದಿಲ್ಲ ನಾನು. ನಿಜ ಹೇಳು, ಅಷ್ಟೇ ಸಾಕು. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಅಯ್ಯೋ, ಕಳೆದ್ಕಿತ ಬಂದಾಗ ಕಾಲಲ್ಲಿರೋದು ಕೈಗೆ ತಗೋತೀನಿ ಅಂದಿದ್ರಿ, ಈಗ ಕೈ ಮುಕ್ಕೊಂಡು ನಿಂತಿದ್ದೀರಾ. ಈಗಲಾದ್ರೂ ಗೊತ್ತಾಯ್ತಾ ನನ್ನ ಮಗಂದೇನು ತಪ್ಪಿಲ್ಲ ಅಂತ? ನಿನ್ನ ಮನೆ ಮುಂದೆ ಬಂದು ಜಗಳ ಆಡ್ಕೊಂಡು ಹೋದೆ ಅಂತಾನೆ ನನ್ನ ಮಗಳ ಜಾಜಿಗೆ ಮಾಟ ಮದ್ದು ಮಾಡಿಸಿದ್ಯಾ? ಅದೆಂತ ಮಾತು ಅಂತ ಆಡ್ತೀರಿ? ಬಿಡ್ತು ಅನ್ನಿ. ನಾವು ಸತ್ರು ಅಂತ ಕೆಲ್ಸಕ್ಕೆ ಕೈ ಹಾಕಕ್ಕಿಲ್ಲ. ಮತ್ತೆ ಯಾಕೆ ನನ್ನ ಮಗಳ ಜಾಜಿ ಮಂಕ ಬಡ್ದು ಕೂತಿದ್ದಾಳೆ? ಯಾರ ಹತ್ರನೂ ಮಾತಾಡೋದಿಲ್ಲ, ಯಾರನ್ನೂ ಗುರ್ತಿಸೋದಿಲ್ಲ, ತನ್ನಷ್ಟಕ್ಕೆ ತಾನೇ ಇರ್ತಾಳೆ. ಯಾರೋ ಹಿಡಿದು ನಡೆಸ್ತಾ ಇರೋ ಸೂತ್ರದ ಗೊಂಬೆ ಥರ ಆಗಿದ್ದಾಳೆ. ನೋಡ್ರವ, ಅದೇನೋ ನನಗೆ ಗೊತ್ತಿಲ್ಲ, ಆದರೆ ಈ ಚಕ್ರಾಪುರಿ ಅಮ್ಮನವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಅಂಥದ್ದು ನಾವೇನೂ ಮಾಡಿಲ್ಲ. ಅವಳಿಗೇನೋ ಮೆಟ್ಕೊಂಡಿರ್ಬೇಕು. ಎಲ್ಲಮ್ಮನ ಗುಡಿಗೆ ಕರ್ಕೊಂಡೋಗಿ ಬೇವಿನ ಬರ್ಲಾಗೆ 2 ಇಕ್ಸಿ ಎಲ್ಲ ಬಿಟ್ಟೋಯ್ತದೆ. ಅವಳಿಗಿನ್ನೂ ನನ್ನ ಮಗನ ಹುಚ್ಚು ಹೋಗಿಲ್ಲ ಅಂತ ಕಾಣತ್ತೆ. ನೋಡ್ರವ, ನನ್ನ ಮಗ ನಿಮ್ಮ ಹುಡುಗಿ ತಂಟೆಗೆ ಬಂದಿಲ್ಲ, ಶುದ್ಧವಾಗಿ ಅವನೇ. ಹಾಗಿದ್ರೆ ನೀವೇನು ಮಾಡಿಲ್ಲ ತಾನೆ? ನೋಡಿ, ಯಾವ ಜನ್ಮದ ಪಾಪನೋ ಏನೋ, ಈ ಜನ್ಮದಲ್ಲಿ ಬಡತನದಲ್ಲಿ ಕಾಲ ಕಳೀತಿದ್ದೀವಿ. ಇನ್ ಮದ್ದು ಮಾಟ ಮಾಡಿಸಿ ಯಾವ ನರ್ಕಕ್ಕೆ ಹೋಗಾನೆ? ನಾನಾಗ್ಲೇ ಹೇಳ್ದಂಗೆ ಎಲ್ಲಮ್ಮನ ಗುಡಿಗೆ ಹೋಗಿ ಒಂದು ಆರತಿ ಮಾಡಿಸ್ಕೊಂಡು ಬನ್ನಿ, ಎಲ್ಲ ಸರೋಯ್ತದೆ.